ನಮಸ್ಕಾರ, ನನ್ನ ಹೆಸರು ರೋಹನ್ ಬರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, 6th ಡೇ ಆಫ್ ಮಾರ್ಕೆಟ್ ರ್ಯಾಲಿ. ಇವತ್ತು ಮಾರ್ಕೆಟ್ ಚೆನ್ನಾಗಿ ರ್ಯಾಲಿ ಆಯಿತು. ನಿಫ್ಟಿ ಅಪ್ರಾಕ್ಸಿಮೇಟ್ಲಿ 1.3% ಅಪ್, ಮಿಡ್ ಕ್ಯಾಪ್ ಇಂಡೆಕ್ಸ್ 1.3% ಅಪ್, ಸ್ಮಾಲ್ ಕ್ಯಾಪ್ ಇಂಡೆಕ್ಸು ಅಪ್ರಾಕ್ಸಿಮೇಟ್ಲಿ 1% ಅಪ್. ಹಾಗೂ ಸದ್ಯಕ್ಕೆ ಮಾರ್ಕೆಟ್ಸು 1 ಮಂತ್ ಹೈಯಲ್ಲಿದೆ. ಹಾಗೂ ನಿಫ್ಟಿ ಕರೆಕ್ಷನ್ ಝೋನನ್ನು ಎಕ್ಸಿಟ್ ಮಾಡಿದೆ. ಯಾಕಂದರೆ ಸದ್ಯಕ್ಕೆ ನಿಫ್ಟಿ 9.5% ಡೌನ್ ಇದೆ ಫ್ರಮ್ ರೀಸೆಂಟ್ ಹೈ. 10%ಕ್ಕಿಂತ ಜಾಸ್ತಿ ಡೌನ್ ಇದ್ದರೆ ಕರೆಕ್ಷನ್ ಅಂತ ಹೇಳ್ತೀವಿ. ಲಾಸ್ಟ್ 2 ಡೇಸ್ ಒಳ್ಳೆ ರ್ಯಾಲಿ ಆಗಿದ್ದರಿಂದ ಇನ್ವೆಸ್ಟರ್ಸಿಗೆಲ್ಲ ಒಂದು ಸ್ವಲ್ಪ ಆಪ್ಟಿಮಿಸಮ್, ಒಂದು ಸ್ವಲ್ಪ ಪಾಸಿಟಿವ್ ಥಿಂಕಿಂಗ್ ಬಂದಿರುತ್ತೆ. ನ್ಯೂಸ್ ನಂಬರ್ 2, ಇಂಡಿಯಾ ಲೀಡ್ಸ್ 10 ಗ್ಲೋಬಲ್ ಮಾರ್ಕೆಟ್ಸ್ ವಿತ್ ಮಂತ್ಲಿ ರ್ಯಾಲಿ. 5 ಕನ್ಸೆಕ್ಯೂಟಿವ್ ಮಂತ್ಸು ಮಾರ್ಕೆಟ್ ಕಮ್ಮಿ ಆದಮೇಲೆ ಈ ತಿಂಗಳು ಮಾರ್ಕೆಟು ಅಪ್ ಆಗಿದೆ. ಹಾಗೂ ಇಂಡಿಯಾದು ಮಾರ್ಕೆಟ್ ಕ್ಯಾಪು ಡಾಲರ್ ಟರ್ಮ್ಸಲ್ಲಿ ನೋಡಿದರೆ 9.4% ಜಾಸ್ತಿ ಆಗಿದೆ. ಇದು 4 ಇಯರ್ಸ್ದು ಹೈ. ಇದು ಈ ಪರ್ಟಿಕ್ಯುಲರ್ ಒಂದೇ ತಿಂಗಳಲ್ಲಿ 9.4% ಸದ್ಯಕ್ಕೆ ಜಾಸ್ತಿ ಆಗಿದ್ದು. ಹಾಗೂ ಟಾಪ್ ಪರ್ಫಾರ್ಮರ್ ಅಮಂಗ್ ದ ವರ್ಲ್ಡ್ಸ್ ಟಾಪ್ 10 ಲಾರ್ಜ್ ಈಕ್ವಿಟಿ ಮಾರ್ಕೆಟ್ಸ್. $4.8 ಟ್ರಿಲಿಯನ್ ಇದೆ, ಅಥವಾ 4.12 lakh crores ಇದೆ BSE ಸ್ಟಾಕ್ಸ್ ಮಾರ್ಕೆಟ್ ಕ್ಯಾಪು. ಹಾಗೂ ಫೆಬ್ರವರಿ ತಿಂಗಳು ಎಂಡಿಂಗ್ ಅಷ್ಟೊಳಗೆ ಬರೀ 377.54 lakh crores ಇತ್ತು. ಇದು ಸ್ಟ್ರಾಂಗೆಸ್ಟ್ ಗ್ರೋತ್ ಸಿನ್ಸ್ ಮೇ 2021. ಜರ್ಮನಿದು ಮಾರ್ಕೆಟ್ ಕ್ಯಾಪು 5.64% ಜಾಸ್ತಿ ಆಗಿದೆ ಮಾರ್ಚಲ್ಲಿ. ಜಪಾನದು 4.9%, ಹಾಂಗ್ಕಾಂಗದು 4% ಜಾಸ್ತಿ ಆಗಿದೆ. ಚೈನಾದ ಮಾರ್ಕೆಟ್ ಕ್ಯಾಪು 2.2% ಜಾಸ್ತಿ ಆಗಿದೆ ಮಾರ್ಚ್ ತಿಂಗಳಲ್ಲಿ. US ಮಾರ್ಕೆಟ್ಸ್ದು ಮಾರ್ಕೆಟ್ ಕ್ಯಾಪು ಈ ತಿಂಗಳು 3.7% ಕಮ್ಮಿ ಆಗಿದೆ. ಹಾಗೂ ಸೌದಿ ಅರೇಬಿಯಾದು ಕಮ್ಮಿ ಆಗಿದೆ, 4.4% ಡೌನ್. ನ್ಯೂಸ್ ನಂಬರ್ 3, ಮಹೀಂದ್ರ ಮೇ ಅಕ್ವೈರ್ ಸ್ಟೇಕ್ ಇನ್ SML ಇಸುಜು. ರಿಪೋರ್ಟ್ಸ್ ಪ್ರಕಾರ ಮಹೀಂದ್ರ ಡಿಸ್ಕಷನ್ ನಡೆಸ್ತಾ ಇದ್ದಾರೆ ಜಪಾನ್ದು ಸುಮಿಟೋಮಾ ಗ್ರೂಪ್ ಜೊತೆಗೆ ಅವರ ಸ್ಟೇಕನ್ನು ಪರ್ಚೇಸ್ ಮಾಡಲಿಕ್ಕೆ SML ಇಸುಜು ಕಂಪ್ನಿಯಲ್ಲಿ. ಹಾಗೂ ಇದರಿಂದ M&Mಗೆ ಟ್ರಕ್ಸ್ ಹಾಗೂ ಬಸ್ಸಸ್ ಸೆಗ್ಮೆಂಟ್ ಎಂಟ್ರಿ ಮಾಡಿದಾಗ ಆಗುತ್ತೆ. M&M ಈ ಪರ್ಟಿಕ್ಯುಲರ್ ಕಂಪ್ನಿ ವ್ಯಾಲ್ಯೂಯೇಷನ್ನು 1,400 to 1,500 rupees ಪರ್ ಶೇರ್ ಅಂತ ಅವರು ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಅದರ ಡಿಸ್ಕಷನ್ಸ್ ಇನ್ನೂ ನಡೆಸ್ತಾ ಇದ್ದಾರೆ. SML ಇಸುಜು ಕಂಪ್ನಿ ಒಂದು ಲಿಸ್ಟೆಡ್ ಕಂಪ್ನಿ ಇಂಡಿಯಾದಲ್ಲಿ. 2,500 ಕೋಟಿ ಅಪ್ರಾಕ್ಸಿಮೇಟ್ಲಿ ಮಾರ್ಕೆಟ್ ಕ್ಯಾಪು. ಹಾಗೂ ಅವರ 52 ವೀಕ್ ಹೈ 2,405, 52 ವೀಕ್ ಲೋ 1,028, ಸದ್ಯಕ್ಕೆ 1,726 ಟ್ರೇಡ್ ಆಗ್ತಾ ಇದೆ. ಮಹೀಂದ್ರ ಬೋರ್ಡು ಈ ವೀಕು ಆ ಪ್ರಪೋಸಲನ್ನು ಇವ್ಯಾಲ್ಯೂಯೇಟ್ ಮಾಡಿ ಡಿಸೈಡ್ ಮಾಡ್ತಾರೆ. ನ್ಯೂಸ್ ನಂಬರ್ 4, ಮೀಶೋ ಪ್ಲ್ಯಾನ್ಸ್ $1 billion IPO. ಮೀಶೋ ಇದೊಂದು ಕಾಮರ್ಸ್ ಪ್ಲ್ಯಾಟ್ಫಾರ್ಮು, ತುಂಬ ಫೇಮಸ್ಸು. ಅವರು IPO ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಪ್ರಾಕ್ಸಿಮೇಟ್ಲಿ 8,600 crores ವರ್ತು. ಹಾಗೂ ಅವರು ಆಲ್ರೆಡಿ ಮಾರ್ಗನ್ ಸ್ಟ್ಯಾನ್ಲಿ, ಕೋಟಕ್ ಮಹೀಂದ್ರ ಕ್ಯಾಪಿಟಲ್ ಹಾಗೂ ಸಿಟಿಯನ್ನು ಅಡ್ವೈಸರ್ಸ್ ಆಗಿ ಚೂಸ್ ಮಾಡಿದ್ದಾರೆ. ಈ ಕಂಪ್ನಿದು ವ್ಯಾಲ್ಯೂಯೇಷನ್ನು ಅಪ್ರಾಕ್ಸಿಮೇಟ್ಲಿ 86,000 crores ಇರ್ಬೋದು ಅಂತ ಎಸ್ಟಿಮೇಟ್ ಆಗ್ತಾ ಇದ್ದಾರೆ. ಮೀಶೋ ಮೋಸ್ಟ್ಲಿ ಇನ್ನೂ ಕೆಲವು ವಾರದಲ್ಲಿ ಸೆಬಿಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಾರೆ IPO ಅಪ್ರೂವಲ್ಗೋಸ್ಕರ. ಹಾಗೂ ಲಿಸ್ಟಿಂಗು ಮೋಸ್ಟ್ ಪ್ರಾಬ್ಲಿ ದೀಪಾವಳಿ ಟೈಮ್ ಅಷ್ಟೊಳಗೆ ಮಾಡ್ಬೋದು ಅಂತ ಐಡಿಯಾ ಇದೆ. ಮೀಶೋ ಸದ್ಯಕ್ಕೆ ಅವರ ಹೆಡ್ ಕ್ವಾರ್ಟರ್ಸ್ US ಅಲ್ಲಿ ಇಟ್ಟಿದ್ದಾರೆ. ಇದು ಇಂಡಿಯನ್ ಬೇಸ್ಡ್ ಕಂಪ್ನಿ ಇದ್ದರೂ ಹೆಡ್ ಕ್ವಾರ್ಟರ್ಸ್ US ಅಲ್ಲಿ ಇಟ್ಟಿದ್ದಾರೆ, ಯಾಕಂದರೆ ಟ್ಯಾಕ್ಸ್ ಪರ್ಪಸ್ಗೆ ಅನುಕೂಲ ಆಗುತ್ತಂತ. ಆದರೆ ಇಂಡಿಯಾ ಮಾರ್ಕೆಟ್ಸಲ್ಲಿ ಲಿಸ್ಟ್ ಹಾಕ್ಬೇಕಂದ್ರೆ ಇಂಡಿಯನ್ ಲೊಕೇಶನಲ್ಲೇ ಅವರು ಒಂದು ಹೆಡ್ ಕ್ವಾರ್ಟರ್ಸ್ ಮಾಡಬೇಕು. ಸೊ ಅದು ಇಂಡಿಯನ್ ಯಾವುದೋ ಒಂದು ಲೊಕೇಶನಲ್ಲಿ ಹೆಡ್ ಕ್ವಾರ್ಟರ್ಸ್ಗೆ ಶಿಫ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಇಂಡಿಯಾದು ಬಿಸಿಯೆಸ್ಟ್ ಹೈವೇಸಲ್ಲಿ ತುಂಬ ಟೋಲ್ ಕಲೆಕ್ಷನ್ ಆಗಿದೆ ಲಾಸ್ಟ್ 5 ವರ್ಷದಲ್ಲಿ. ಟಾಪ್ 10 ಟೋಲ್ ಪ್ಲಾಜಾಸಲ್ಲಿ ಕಲೆಕ್ಷನ್ ಆಗಿದ್ದು 13,988 ಕೋಟಿ ಬರೀ ಟಾಪ್ 10ಅಲ್ಲಿ ಇದು ಲಾಸ್ಟ್ 5 ಇಯರ್ಸಲ್ಲಿ. ಹಾಗೂ ಟಾಪ್ 10 ಟೋಲ್ ಪ್ಲಾಜಾಸಲ್ಲಿ 7% ಆಫ್ ದ ಟೋಟಲ್ ಕಲೆಕ್ಷನ್ಸ್ ಆಗಿದೆ. ಟೋಟಲ್ ಕಲೆಕ್ಷನ್ಸು 5 ವರ್ಷದಲ್ಲಿ ರೋಡ್ ಟೋಲ್ಸಲ್ಲಿ 1.93 lakh crores. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 308 ಪಾಯಿಂಟ್ ಅಪ್ಪು, 23,658 ಕ್ಲೋಸ್ ಆಯಿತು, 1.31% ಅಪ್ಪು. ಸೆನ್ಸೆಕ್ಸು 1,079 ಪಾಯಿಂಟ್ಸ್ ಅಪ್ಪು, 77,984 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಕೋಟಕ್ ಮಹೀಂದ್ರ ಬ್ಯಾಂಕ್ 4.67% ಅಪ್ಪು, NTPC 4.45% ಅಪ್ಪು, SBI 3.66% ಅಪ್ಪು. ಟಾಪ್ ಲೂಸರ್ಸು ಟೈಟನ್ 2.64% ಡೌನು, ಇಂಡಸ್ಇಂಡ್ ಬ್ಯಾಂಕ್ 2.54% ಡೌನು, ಟ್ರೆಂಡ್ 1.85% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು HAL 6.13% ಅಪ್ಪು, ಪವರ್ ಫೈನಾನ್ಸ್ ಕಾರ್ಪೊರೇಷನ್ 4.34% ಅಪ್ಪು, ಕೆನರಾ ಬ್ಯಾಂಕ್ 4.31% ಅಪ್ಪು. ಟಾಪ್ ಲೂಸರ್ಸು ಝೊಮ್ಯಾಟೊ 2.07% ಡೌನು,
ಇಂಟರ್ಗ್ಲೋಬ್ ಏವಿಯೇಷನ್ ಅಥವಾ ಇಂಡಿಗೋ ಏರ್ಲೈನ್ಸ್ 1.46% ಡೌನು, ಅದಾನಿ ಎನರ್ಜಿ ಸೊಲ್ಯೂಷನ್ಸ್ 1.37% ಡೌನ್. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1720 ಸ್ಟಾಕು ಕಮ್ಮಿ ಆಗಿದ್ದು 938, ಸೊ 65% ಅಪ್, 35% ಡೌನ್. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 8,962 per ಗ್ರಾಮ್, ಸಿಲ್ವರ್ 101 ರೂಪಾಯಿ per ಗ್ರಾಮ್. ಪಾಯಿಂಟ್ ನಂಬರ್ 6, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $85.64 rupees, ಒಂದು ಯೂರೋ 92.81 rupees. ಪಾಯಿಂಟ್ ನಂಬರ್ 7, ಸ್ಟಾಕ್ಸ್ ನಿಯರ್ 52-week ಹೈ. ಬಜಾಜ್ ಫೈನಾನ್ಸ್ 52-week ಹೈ 9,115, ಕ್ಲೋಸಿಂಗು 9,090. ICICI ಬ್ಯಾಂಕ್ 1,373, 52-week ಹೈ, ಕ್ಲೋಸಿಂಗ್ ಪ್ರೈಸ್ 1,358. ಕೋಟಕ್ ಮಹೀಂದ್ರ ಬ್ಯಾಂಕ್ 2,184, 52-week ಹೈ, ಕ್ಲೋಸಿಂಗು 2,176. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. ಯಾವ ಮೇಜರ್ ಸ್ಟಾಕು 52-week ಹೈ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 9, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.9% ಅಪ್ಪು, ಜಪಾನ್ 0.18% ಡೌನು, ಜರ್ಮನಿ 0.22% ಅಪ್ಪು, ಫ್ರಾನ್ಸ್ 0.01% ಅಪ್ಪು, UK ಫ್ಲಾಟ್ ಆಗಿದೆ ಸದ್ಯಕ್ಕೆ, ಹಾಗೂ ನ್ಯಾಸ್ಡ್ಯಾಕು ಶುಕ್ರವಾರ 0.52% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.